ಅದರಲ್ಲಿ ಸೀಡ್ ಆಗಿದೆ. ಹಾಗೆ ಅದನ್ನು ಅಪ್ಪ ಇವತ್ತು ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ಅಪ್ಪ ನೋಡಿ ಗಿಡ ಕಟ್ ಮಾಡ್ತಿರೋದು ಕಂಪ್ಲೀಟ್ ಒಣಗಿದೆ ನೋಡಿ. ಸೀಡ್ಸನ್ನು ಮಾತ್ರ ಯೂಸ್ ಮಾಡೋದು. ಇದು ಈಗ ಅಪ್ಪ ಹಾಲು ಕುಡಿಯೋದು, ಎಷ್ಟು ಸಮಯದಿಂದ ಹಾಲು ಕುಡಿಸ್ತಾಳೆ ಗೊತ್ತುಂಟು. ಪಾರ್ಕ್ ಮೆರೂನ್ ಉಂಟಾಯ್ತಾ ನೋಡ್ಲಿಕ್ಕೆ ಖುಷಿ ಅನ್ನಿಸ್ತಾ ಉಂಟು. ಹಾಗೆ ಇನ್ನು ಕೆಳಗೆ ಕಜ್ಜು ಇಲ್ಲಿ ನೋಡು. ಅವಳನ್ನು ಕರ್ಕೊಂಡು ಬಂದೆ ಅಲ್ಲ, ಹಾಗೆ ಅಪ್ಪ ಬಳ್ಳಿ ದಿಂಡು ಕೊಚ್ತಾ ಇದ್ದಾರೆ. ಹಾಳು ಮಾಡಿ ಹೋಗ್ತದೆ, ಅದಕ್ಕೆ ಎಷ್ಟು ದೊಡ್ಡದುಂಟು ನೋಡಿ. 2023ರ ವ್ಲಾಗ್ ಇದು. ಅಪ್ಪ ಇವಾಗ ನೋಡ್ತಿದ್ದಾರೆ ಮಕ್ಕಳು ಎಂತ ಮಾಡ್ತಾರೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 24ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 24ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮೊನ್ನೆಯಿಂದ ಕೆಲವ್ರದ್ದು ಕಮೆಂಟ್ಸ್ ಆಗಲಿ ಮತ್ತು ಬರ್ತ್ಡೇದು ಕಮೆಂಟ್ ಆಗಲಿ ನೋಡಲಿಕ್ಕಾಗಲಿಲ್ಲ. ಯಾಕಂದರೆ ನಾನು ಮೊನ್ನೆ ಜರ್ನಿ ಮಾಡಿ ಬಂದು ನಿನ್ನೆ ಸಹ ವರ್ಕ್, ಹಾಗೆ ಮೊಬೈಲ್ ನೋಡಲಿಕ್ಕೆ ಸಹ ಟೈಮ್ ಸಿಗ್ತಿಲ್ಲ. ವ್ಲಾಗು ಸಹ ಸ್ವಲ್ಪವೇ ಮಾಡ್ತಿದ್ದೇನೆ. ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ, ಬೆಳಗ್ಗಿಂದ ವಾಯ್ಸ್ ಇರಲಿಲ್ಲ. ಈಗ ಸ್ವಲ್ಪ ವಾಯ್ಸ್ ಬಂದಿದೆ, ಗಂಟ್ಲು ನೋವು ಸ್ಟಾರ್ಟ್ ಆಗಿದೆ. ಮೊನ್ನೆ ಅಲ್ಲಿ ಸೆಕೆ ಅಂತ ಹೇಳಿ ಶರ್ಬತ್ತು ಸಿಕ್ಕಿದೆಲ್ಲ ಐಸಿದೆಲ್ಲ ಕುಡಿದು ಗಂಟ್ಲು ಇಷ್ಟು ದಪ್ಪಾಗಿದೆ ಒಳಗಿಂದ. ಬೆಳಿಗ್ಗೆ ಎಂತ ನುಂಗ್ಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಹಾಗೆ ಬಿಸಿನೀರಿಗೆ ಕಲ್ಲುಪ್ಪೆಲ್ಲ ಹಾಕಿ ಅದನ್ನು ಕರಗಿಸಿ ಗೊಳ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಮತ್ತು ನಿನ್ನೆ ಅಕ್ಕ ಬಂದಿದ್ದರು ಮಹಾರಾಷ್ಟ್ರದಿಂದ, ನೀವು ನೋಡಿದ್ರಿ. ಅವರು ಇವತ್ತು ಬೆಳಿಗ್ಗೆ ಹೋದರು, ಪುಚ್ಚಕ್ಕನಲ್ಲಿ ಹೋಗಿ ಅಲ್ಲಿಂದ ಅವರ ಮನೆಗೆ ಹೋಗ್ತಾರೆ. ಹಾಗೆ ಮತ್ತು ಅವರು ಶಾರ್ಟ್ ಲೀವಲ್ಲಿ ಬಂದದ್ದು. ಹಾಗೆ ಅಲ್ಲಿ ಅಕ್ಕನ ಮಗನಿಗೆ ಎಕ್ಸಾಮ್ ಎಲ್ಲ ಉಂಟು. ಹಾಗೆ ಅವ ಬರಲಿಲ್ಲ, ಎಕ್ಸಾಮ್ ಉಂಟು, ಓದಲಿಕ್ಕೆಲ್ಲ ಉಂಟು ಅಂತ ಹೇಳಿ. ಇನ್ನು ಅವನು ರಜೆಯಲ್ಲಿ ಬರ್ಬೋದು. ಆದರೆ ಅಕ್ಕ ಮುಂಚೆಲ್ಲ 10-15 ದಿವಸಕ್ಕೆ ಬರುವಾಗ ಏನೋ ಒಂಥರ ಖುಷಿ. ನನಗೆ ಯಾರು ಬರುವಾಗ ಅಷ್ಟು ಖುಷಿ ಅಂತ ಆಗೋದಿಲ್ಲ. ದೊಡ್ಡಕ್ಕ ಬರುವಾಗ ಒಂದು ಖುಷಿ ಬೇರೆ. ಯಾಕಂದರೆ ನಾನು ಚಿಕ್ಕ ಇವಾಗಿಂದ ಅಮ್ಮನಿಗಿಂತ ಜಾಸ್ತಿ ದೊಡ್ಡಕ್ಕನಿಗೆ ಕನೆಕ್ಟಿವಿಟಿ ಆಯಿತಾ, ಅವಳೊಟ್ಟಿಗೆ ಜಾಸ್ತಿ ಕನೆಕ್ಷನ್ ನನಗೆ. ಹಾಗೆ ಅಂದರೆ ನನಗೆ ಅಮ್ಮನ ಹಾಗೆ ದೊಡ್ಡಕ್ಕ ನನಗೆ ಮತ್ತು ಪುಚ್ಚಕ್ಕನಿಗೆ. ನಾವಿಬ್ಬರು ಚಿಕ್ಕವರಲ್ಲ, ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡದ್ದು ದೊಡ್ಡಕ್ಕ. ಹಾಗೆ ಪ್ರತಿ ಸಲ ಇಲ್ಲಿ ಬಂದಾಗ ಅವಳಲ್ಲಿ ಸಹ ಹೋಗ್ತಾರೆ. ನನಗೆ ಏನಂತಂದರೆ ಪುಚ್ಚಕ್ಕನಿಗೂ ತರ್ತಾರೆ. ಹಾಗೆ ನಾವಿಬ್ಬರು ಚಿಕ್ಕವರು ಈಗಲೂ ಸಹ ಅವರಿಗೆ ನೋಡಲಿಕ್ಕೆ. ಹಾಗೆ ನನಗೆ ಪ್ರತಿ ಸಲ ಅಕ್ಕ ಹೋಗುವಾಗ ಏನೋ ಒಂಥರ ಬೇಜಾರಾಗೋದು, ಅಳ್ಳಿಕ್ಕೆ ಸಹ ಬರೋದು. ಇಷ್ಟು ದೊಡ್ಡವಳಾದರೂ ಕೂಡ ನನಗೆ ಅದು ಮೆಚುರಿಟಿ ಇನ್ನೂ ಕೂಡ ಇಲ್ಲ. ಅಂದರೆ ಅದೊಂದು ಫೀಲಿಂಗ್ ಉಂಟಲ್ಲ ಅಕ್ಕನೊಟ್ಟಿಗಿರೋದು, ಅದೇನೋ ಒಂಥರ ಬೇಜಾರು. ಅಂದರೆ ಅಚ್ಚಕ್ಕ ಎಲ್ಲ ಬಂದು ಹೋಗುವಾಗ ಸ್ವಲ್ಪ ಬೇಜಾರಾಗ್ತದೆ. ಆದರೆ ದೊಡ್ಡಕ್ಕ ಹೋಗುವಾಗ ಅಳುವೇ ಬರ್ತದೆ. ಈಗ 1-2 ಸಲ ಹೋಗಿ ಸಹ ಆಯಿತು. ಬಟ್ ಅಕ್ಕ ಮುಂಚಿನ ಥರ 10-15 ದಿವಸ ಬಂದರೆ ಒಂದು ಖುಷಿ. ಈಗ 2 ದಿವಸಕ್ಕೆ ಬರ್ತಾಳೆ ಹೋಗ್ತಾಳೆ, ಮಳೆ ಬಂದು ನಿಂತ ಹಾಗೆ ಅನಿಸ್ತದೆ. ಅಕ್ಕ ಬರ್ತಾಳೆ ಹೋಗ್ತಾಳೆ, ಕಣ್ಣು ಬಿಡುವಾಗ ತಲುಪಿರ್ತಾಳೆ, ಕಣ್ಣು ಮುಚ್ಚಿ ಹೋಗೋಷ್ಟರಲ್ಲಿ ಹೊರಟು ಕೂಡ ಆಗಿರ್ತದೆ. ಹಾಗೆ ಅಕ್ಕ ಒಂದು 5-6 ದಿವಸಕ್ಕೆ ಬಂದರೆ ಒಂದು ಖುಷಿ ನನಗೆ. ಬಟ್ ಅವಳಿಗೆ ಸಹ ಅಲ್ಲಿ ವರ್ಕ್ ಪ್ರೆಷರ್ ಎಲ್ಲ ಉಂಟು. ಹಾಗಾಗಿ ಅಕ್ಕನ ಮಗನ ಎಜುಕೇಷನ್ ಅದೆಲ್ಲ ನೋಡ್ಕೊಳ್ಬೇಕಲ್ಲ. ಹಾಗಾಗಿ ಬೇಗ ಹೊರಡ್ತಾಳೆ. ಈಗ ನಮಗೆ ಸಹ ಹಾಗೆ ಎನಿಸಿದಾಗ ಹೋಗ್ಲಿಕ್ಕಾಗೋದಿಲ್ಲ. ಅಂದರೆ ಈಗ ಅಚ್ಚಕ್ಕ ಚಪ್ಪಕ್ಕ ಪುಚ್ಚಕ್ಕ ಎಲ್ಲ ನಮ್ಮ ಊರಲ್ಲೇ ಇರುವವರು. ಅಕ್ಕ ಆದರೆ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯದಲ್ಲಿರೋದು. ಹಾಗೆ ಏನೋ ಒಂಥರ ಬೇಜಾರು ಅವಳು ಹೊರಡುವಾಗ. ಅವಳೆದುರು ತೋರಿಸ್ಕೊಡೋದಿಲ್ಲ. ಬಟ್ ನನಗೆ ನಿಜವಾಗಿ ಸಹ ಒಂಥರ ಬೇಜಾರು ಅನಿಸೋದು, ಎಲ್ಲ ಖಾಲಿ ಅಂತ ಅನಿಸ್ತು ಅಕ್ಕ ಹೊರಡಬೇಕಾದ್ರೆ. ಹಾಗೆ ಅಮ್ಮನ ಹಾಗೆ ಅಲ್ಲ ಅಕ್ಕ, ಹಾಗಾಗಿ ಒಂಥರ ಬೇಜಾರು. ಇರಲಿ, ಅಕ್ಕ ಇನ್ನೂ ಜಾತ್ರೆಗೆ ಬರ್ತೇನೆ ಅಂತ ಹೇಳಿದಾಳೆ, ನೋಡುವ ಯಾವಾಗ ಬರ್ತಾಳೆ ಅಂತ. ಹಾಗೆ ಮೊನ್ನೆ ತನಕ ಹೇಗೆ ಅಂದರೆ ಅಣ್ಣಂದು ಗೃಹ ಪ್ರವೇಶ ಉಂಟು, ನನ್ನ ಮನೆ ಗೃಹ ಪ್ರವೇಶ ಉಂಟು, ಚಿಕ್ಕಮ್ಮನ ಮನೆಗೆ ಹೋಗೋದು, ಅಕ್ಕನವ್ರು ಸಿಗ್ತಾರೆ ಹಾಗೆ ಅಂತೇಳಿ ಮೊನ್ನೆಯಿಂದ ಅದೊಂದು ಖುಷಿಯನ್ನು ಸ್ಟೋರೇಜ್ ಮಾಡಿ ಇಡ್ತಾ ಇದ್ದೆ. ಅದು ಖುಷಿಯೆಲ್ಲ ಮುಗೀತು, ಇನ್ನು ಮನೆಯದು ವರ್ಕ್. ಹಾಗೆ ಅಪ್ಪ ಅಲ್ಲಿ ತರಗೆಲೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ನಾನಿನ್ನು ಹೋಗಬೇಕು. ಹಾಗೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಮಾಡಿದ್ದು. 24ಕ್ಕೆ ನಿರ್ಮಲಾ ಸುರೇಶ್ ಮುಳ್ಳೇರಿಯ ಇವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಜೊತೆಗೆ ಖುಷಿಯಾಗಿ ಇರಿ. ನಾನು ಪಂಪ್ ನಿಲ್ಲಿಸಲಿಕ್ಕೆ ಬಂದೆ. ಇಲ್ಲಿ ನೋಡಿ ಕೇಸರಿ ಕಾಯಿ ಕಾಣ್ತುಂಟಲ್ಲ, ಅದು ಇದೇ ಮರದ್ದು. ಸೊ ನೋಡಿ ಅಂತೆ ಸುಮಾರು ಕಾಯಿ ಉಂಟಲ್ಲ, ಅದನ್ನೇ ದನಗಳು ಬಂದು ತಿನ್ನೋದು. ಇದು ಕಾಯಿಯನ್ನು ಆಲ್ರೆಡಿ ಹಕ್ಕಿಗಳು ತೂತು ಮಾಡಿ ಹಾಕ್ತದೆ, ಮಂಗಗಳು ಕೂಡ ತಿಂತದೆ.
ಅದು ತಿಂದದನ್ನು ಮತ್ತು ದನಗಳು ತಿನ್ನೋದು ಪೂರ್ತಿ. ಇದು ಓಪನ್ ಆಗಿರ್ತದೆ, ಇದರೊಳಗಿರುವ ಸೀಡನ್ನು ತಿನ್ನೋದ ಎಂತ ಗೊತ್ತಿಲ್ಲ ನನಗೆ. ಇದು ಮಾತ್ರ ಕಂಡಪಟ್ಟೆ ಹುಳಿ ಮಾತ್ರ. ಇದರಲ್ಲಿ ಕೂಡ ಸೀಡ್ ಉಂಟು, ಆದರೆ ಈ ಸೀಡ್ ಉಂಟಲ್ಲ ಗಿಡ ಆಗೋದಿಲ್ಲ. ಹಾಗೆ ಟಿಂಕಿ ಕೂಡ ಬಂದಿದ್ದೇನೆ, ಒಂದು ಸಹ ನೋಡೋದು ಎಂತ ಮಾಡ್ತಿದ್ದಾಳೆ ಎಂತ ನೋಡ್ತಿದ್ದಾಳೆ ಅಂತ. ಟಿಂಕಿ ಹಾಂ, ಆಗ್ತದೆ ತಿನ್ನಲಿಕ್ಕೆ? ಆಗೋದಿಲ್ಲಲ್ಲ, ಎಲ್ಲಾದರೂ ಈ ವರ್ಷ ತಿಂತಿದ್ದ, ಬಿಡ್ತಿದ್ದು ನಾವು ಒಂದು ಕಾಯಾದರೂ. ನಮ್ಮಲ್ಲಿ ಹರಿವೇದು ಗಿಡ ನೆಟ್ಟದುಂಟಲ್ಲ ಸೀಡ್ಸಿಗೆ ಅಂಥೇಳಿ, ಅದು ಸಾಧಾರಣ ಬೆಳೆದಿದೆ ಅಂದರೆ ಅದರಲ್ಲಿ ಸೀಡ್ ಆಗಿದೆ. ಹಾಗೆ ಅದನ್ನು ಇವತ್ತು ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ನನ್ನನ್ನು ಸಹ ಬರಲಿಕ್ಕೆ ಹೇಳಿದರು. ಇದನ್ನು ಕಟ್ ಮಾಡಿದ ಹಾಗೆ ಕೊಂಡೋಗಿ ಅಲ್ಲಿ ಒಂದು ಟರ್ಪಲ್ ಹಾಸಿದ್ದಾರೆ, ಅದರ ಮೇಲೆ ಹಾಕೋದು. ಚೆಂದ ಒಣಗಿ ಆದ ಮೇಲೆ ಅದರಲ್ಲಿರುವ ಸೀಡ್ಸ್, ಕಳೆ ಮತ್ತು ದಂಟು ಎಲ್ಲವನ್ನು ಕೂಡ ಸಪ್ರೇಟ್ ಮಾಡುವಂಥದ್ದು. ಅದನ್ನೆಲ್ಲ ಪ್ರೊಸೀಜರಲ್ಲಿ ನಾನು ತೋರಿಸ್ತೇನೆ. ಕಳೆದ ವರ್ಷ ಮಾಡಿದೇವ ಇಲ್ವ ಅಂತ ನೆನಪಿಲ್ಲ ನನಗೆ, ಬಟ್ ಈ ವರ್ಷದ ಬ್ಲಾಗಲ್ಲಿ ತೋರಿಸ್ತೇನೆ. ಆದರೆ ಒಂದೇ ದಿವಸದಲ್ಲಿ ಆಗೋದಿಲ್ಲ, ಒಂದೊಂದು ದಿವಸ ಮಾಡ್ತಾ ಹೋಗುವಂಥದ್ದು. ಹಾಗೆ ಅಪ್ಪ ಕೂಡ ಬಂದಿದ್ದಾರೆ, ಅದನ್ನು ಕೊಯ್ದು ಒಣಗಿಸಿ ಹಾಕುವ. ಹಿಂಗಸಗಳು ಇಲ್ಲೇನಿಯಾ? ಚಚ್ಚಾರಿಡೇದಿಯಾ ಅದೇ ಹೊರಳೆ ಬಂಗು ಅಂತ ಆಯ್ತಾರೆ ಮಾಜೆ. ಅಪ್ಪ ನೋಡಿ ಗಿಡ ಕಟ್ ಮಾಡ್ತೀರಿ, ಇದು ಕಂಪ್ಲೀಟ್ ಒಣಗಿದೆ ನೋಡಿ. ಕೆಲವರು ಇದರ ದಂಟನ ಸಾಂಬಾರು ಕೂಡ ಮಾಡ್ತಾರೆ. ನಮಗೆ ಸಾಂಬಾರಿಗಿಂತ ಜಾಸ್ತಿ ತರಕಾರಿ ಬೇರೆ ಉಂಟಲ್ಲ, ಬೆಂಡೆಕಾಯಿ ಮುಗಿದಿಲ್ಲ, ಅಲಸಂಡೆ ಮುಗಿದಿಲ್ಲ, ಬದನೆ ಉಂಟು. ಹಾಗೆ ಅಪ್ಪ ಎಂತ ಹೇಳ್ತಾರೆ ನೋಡುವ. ಕೆಲವರು ಈ ದಂಡಿದ್ದು ಸಾಂಬಾರು ಮಾಡ್ತಾರೆ, ಆಯಿತಾ, ಒಳ್ಳೇದಾಗ್ತದೆ. ಮುಂಚೆ ಅಮ್ಮ ಮಾಡ್ತಾಯಿದ್ರು. ಅಪ್ಪನ ಹತ್ರ ಈಗ ಕೇಳಿದೆ, ಅಪ್ಪ ಇದರದ್ದು ಸಾಂಬಾರು ಮಾಡಬೇಕಾ ಅಂತ. ಅಂತ ಹೇಳ್ತಿದ್ದಾರೆ, ಬೇಡ ಅಂತ ಅರ್ಥ. ನಮ್ಮಲ್ಲಿ ಅಲಸಂಡೆ, ಬೆಂಡೆಕಾಯಿ, ಬದನೆ ಇದೇ ಮುಗಿಯುವುದಿಲ್ಲ. ಹಾಗೆ ಇಲ್ಲಿ ಟರ್ಪಲಲ್ಲಿ ಹಾಕಿದ್ದೇನೆ. ನಾಲ್ಕು ಗಿಡ ತಗೊಂಡು ಬರೋದಿಲ್ಲ, ಅಂದರೆ ಭಾರ ಅದು. ಹಾಗೆ ನೋಡಿ, ಇಲ್ಲಿ ಟರ್ಪಲಲ್ಲಿ ತಂದು ಹಾಕಿ ಇಟ್ಟಿದ್ದುಂಟು. ಇದರಲ್ಲಿರುವ ಸಪ್ರೇಟ್ ಉಂಟಲ್ಲ ಅದನ್ನು ಮಾಡ್ತಾರೆ ಅಪ್ಪ. ದಪ್ಪದು ಕೋಲು ಉಂಟಲ್ಲ ಅದನ್ನು ಬಿಸಾಡ್ತಾರೆ. ಆ ಸೈಡಿಗೆ ಬಂದಿರುವ ಗೆಲ್ಲುಂಟಲ್ಲ ಅದರಲ್ಲಿರುವ ಸೀಡ್ಸನ್ನು ಮಾತ್ರ ಯೂಸ್ ಮಾಡೋದು. ಇದು ಈಗ ದಪ್ಪ ಕೋಲಿದ್ದರೆ ಒಣಗಲಿಕ್ಕೆ ಕಷ್ಟ ಅಲ್ಲ, ಅದಕ್ಕೆ ಅದೇ ಈ ಕೋಲಿದು ಮೇಲಿದ್ದು ಲೇಯರ್ ತೆಗೆದು ಒಳಗಿದ್ದು ತಿರುಳು ಇರ್ತದಲ್ಲ ಅದನ್ನು ಸಾಂಬಾರು ಮಾಡ್ತಾರೆ. ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ನಮ್ಮ ಅಮ್ಮ ಚಿಕ್ಕ ಇರುವಾಗ ಮಾಡ್ತಾಯಿದ್ರು, ನಾನು ಚಿಕ್ಕ ಇರುವಾಗ. ಇವತ್ತು ಅಪ್ಪನ ಹತ್ರ ಕೇಳೋದಕ್ಕೆ ಬೇಡ ಹೇಳಿದ್ರು, ಯಾಕಂದರೆ ಇದರ ತಿರುಳು ಒಳಗೆ ನೋಡಿ ಜ್ಯೂಸಿ ಇರ್ತದೆ, ಕಬ್ಬಿನ ಥರ ಮಾಡಿದ್ರು. ಇನ್ನಿದ್ರಲ್ಲಿರುವ ಎಲೆ ಉಂಟಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು. ಅದೆಲ್ಲ ಸಾಧಾರಣ ಒಣಗಿದ ಮೇಲೆ ಮಾಡ್ಬೋದು. ಬಿಸಿಲು ಕಂಡ ಬಟ್ಟೆ ಉಂಟು. ಬಿಸಿಲು ಅಂತ ಹೇಳಿದರೆ ಬಿಸಿಲು. ನಿಮ್ಮ ಕಡೆಯೆಲ್ಲ ಹೇಗೆ ಬಿಸಿಲುಂಟು ಅಂತ ಹೇಳಿ. ನಾವು ಇಷ್ಟು ಅಂದರೆ ನಮ್ಮ ಅಂಗಳೆಲ್ಲ ಖಾಲಿ ಅಲ್ವಾ, ಅಂದರೆ ಈಚೆಲ್ಲ ಏನಿಲ್ಲ. ಇಲ್ಲೆಲ್ಲ ತಂಪು, ತೋಟಕ್ಕೆ ಹೋದರೆ ಫುಲ್ ಐಸೆ, ತಂಪುಂಟು. ಬಟ್ ಇದು ಅಂಗಳದಲ್ಲಿರುವ ಅಡಿಕೆ ಒಣಗಿಸ್ಲಿಕ್ಕೋಸ್ಕರ ನಮ್ಮ ಊರಲ್ಲಿ ಎಲ್ಲರ ಅಂಗಳ ಕೂಡ ಖಾಲಿ ಇರ್ತದೆ. ಇಲ್ಲಂತ ಹೇಳಿದರೆ ಅಡಿಕೆಗೆ ನೆರಳು ಬೀಳಬಾರ್ದಲ್ವ, ಅದಕ್ಕೋಸ್ಕರ ಸುತ್ತ ಏನಿಲ್ಲ. ಆದರೂ ಕೂಡ ನೋಡಿ ತೆಂಗಿನ ಮರ ಎಲ್ಲ ಉಂಟು ನಮಗೆ ಸುತ್ತ ಹತ್ತಿರ. ಸೆಕೆ, ಬಿಸಿಲು, ಉರಿ ಈ ಮಾರ್ಚ್ ಮತ್ತು ಏಪ್ರಿಲ್ ಟೈಮಲ್ಲಿ. ನಮಗೆ 4-5 ಮಳೆ ಕೂಡ ಬಂದಿದೆ, ಆದರೂ ಕೂಡ ಸೆಕೆ ಉಂಟು. ಇರಲಿ, ನಾವು ಪ್ರಕೃತಿಗೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನೆ ಕ್ರಿಕೆಟಿಗೆ ಹೋಗಿದ್ರಲ್ಲ, ಕಪ್ಪೇನು ತರಲಿಲ್ಲ. ಸಂಜೆ ಬರುವಾಗಲೇ 8 ಗಂಟೆ ಆಗಿದೆ, ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ದಾರೆ. ಹಾಗೆ ಅವರಿಗೆ ರೆಸ್ಟ್ ಆಗೋದಿಲ್ಲ ಅಂತ ಒಂದು ನನಗೆ ಯಾವಾಗಲೂ ಕೂಡ ಯೋಚನೆ ಆಗೋದು ಅಷ್ಟೇ. ಮತ್ತು ಅವರು ಕ್ರಿಕೆಟ್ ಆಡಿ ಕಪ್ ತೆಕ್ಕೊಂಡು ಬರಬೇಕು ಅಂತ ನನಗೆ ಯಾವುದು ಸಹ ಆಸೆ ಇಲ್ಲ. ಅವರು ಎಂಜಾಯ್ ಮಾಡ್ತಾರಲ್ಲ ಅದರಲ್ಲಿ ಖುಷಿ ಅನಿಸ್ತದೆ ನನಗೆ. ಅಂದರೆ ಅವರು ಕ್ರಿಕೆಟ್ ನೋಡ್ತಾರೆ. ಬಾಯ್ಸಿಗೆ ನಿಮಗೆ ಗೊತ್ತಿರ್ಬೋದು, ಹುಡುಗರಿಗೆ ಎಲ್ಲರಿಗೂ ಕೂಡ ಕ್ರಿಕೆಟು ಫಸ್ಟ್ ಲವ್ ಆಯಿತು. ಯಾವಾಗಲೂ ಕೂಡ ಕ್ರಿಕೆಟ್ ಅಂದರೆ ಇಷ್ಟ, ನನಗೆ ಕೂಡ ಇಷ್ಟ. ನಾನು ಮನೆಯಲ್ಲಿ TV ನೋಡ್ತೇನೆ, ಕ್ರಿಕೆಟ್ ನೋಡ್ತೇನೆ. ನನಗೆ ಸೀರಿಯಲ್ಗಿಂತ ಜಾಸ್ತಿ ಸ್ಪೋರ್ಟ್ಸ್ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸೋದು. ಹಾಗಾಗಿ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೇನೆ. ಅವ್ರು ಕಪ್ ತಂದರೂ ತರಲಿಲ್ಲಾದರೂ ನನ್ನ ಹಸ್ಬೆಂಡ್ ಅದರಲ್ಲಿ ನನಗೆ ಅಂತ ಆಸೆ ಇಲ್ಲ ಕಪ್ ತರಲೇಬೇಕು ಅಂತ. ನಾನು ತಮಾಷೆ ಮಾಡ್ತಿರ್ತೇನೆ ಯಾವಾಗಲೂ ಕೂಡ. ಅವರು ಕ್ರಿಕೆಟಿಗೆ ಹೋಗುವಾಗ ಅದೊಂದು ಬಿಗಿಲ್ ಮೂವಿದು ಡೈಲಾಗ್ ಉಂಟಲ್ಲ, ಕಪ್ಪು ಮುಖ್ಯ ಬಿಗಿಲೇ ಅಂತದ್ದು ಯಾವಾಗಲೂ ಕೂಡ ಅವ್ರು ಹೋಗೋಕ್ಕಿಂತ ಮುಂಚೆ ಹೇಳ್ತೇನೆ. ಮತ್ತೇನೆಂದರೆ ಅವರಿಗೆ ಯಾವಾಗಲೂ ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರಲ್ಲ, ನನ್ನ ಹಸ್ಬೆಂಡಿಗೊಂದು
ವರ್ಕ್ ಅಂತ ಉಂಟು. ಹಾಗೆ ಅವರು ವರ್ಕ್ ವಾರ ಇಡೀ ಮಾಡ್ತಾರೆ. ಒಂದು ದಿವಸ ಕ್ರಿಕೆಟಿಗೆ ಹೋಗ್ತೇನೆ ಅಂತ ಹೇಳಿದರೆ ಸಹ ಅದೊಂದು ಅವರಿಗೆ ರಿಫ್ರೆಶ್ ಸಿಗ್ತದೆ. ಹುಡುಗರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಲ್ಲ. ಈಗ ನನ್ನನ್ನು ವಾಚ್ ಮಾಡೋರಿಗೆ ಅವರ ಮಕ್ಕಳು ಗಂಡು ಮಕ್ಕಳು ಇದ್ದರೆ ಎಲ್ಲರಿಗೂ ಕೂಡ ಕ್ರಿಕೆಟ್ ತುಂಬ ಇಷ್ಟ ಇರ್ತದೆ. ಹಾಗಾಗಿ ಅವರೊಂದು ಎಂಜಾಯ್ಮೆಂಟಿಗೆ ಹೋಗ್ತಾರೆ. ನಂಗೆ ಕಪ್ಪು ಬೇಕು ಮತ್ತು ಅವ್ರು ವಿನ್ ಆಗಬೇಕು, ಅದು ತರಬೇಕು ಇದು ತರಬೇಕು ಅಂತಲ್ಲ. ಹಾಗೆ ಮತ್ತು ಅವರು ಇಲ್ಲಿ ಕೂಡ ವರ್ಕ್ ಮಾಡ್ತಾರಲ್ಲ, ಅದೊಂದು ಅವರ ಮೈಂಡ್ ರಿಫ್ರೆಶ್ ಅನ್ನಿಸ್ತದೆ. ವಾರ ಇಡೀ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ, ಅವರ ಎಂಜಾಯ್ಮೆಂಟಿಗೆ ಹೋಗೋದು. ವಿನ್ ಮತ್ತು ಕಪ್ಪು ಅದಕ್ಕೆ ಇದಕ್ಕೆ ಅಂತಲ್ಲ, ನಂಗೆ ಅವರು ಆಡಿ ಬಂದರೆ ಒಂಥರ ಖುಷಿ ಅಂತ ಅನ್ನಿಸ್ತದೆ. ಹಾಗೆ ಅವರು ಯಾವಾಗಲೂ ಕ್ರಿಕೆಟಿಗೆ ಹೋಗೋಗಳು ಸಹ ನಾನು ಸಪೋರ್ಟ್ ಮಾಡಿ ಕಳಿಸೋದು. ಯಾವಾಗಲೂ ಕೂಡ ಕಪ್ಪು ಮುಖ್ಯ ಬಿಗಿಲೇ ಅಂತ ಹೇಳ್ತೇನೆ. ಸುಮ್ಮನೆ ತಮಾಷೆಗೆ ಹೇಳೋದು ಅದು. ಆದರೂ ಅವರೊಂದು ಖುಷಿಯಲ್ಲಿ ಹೋಗಿ ಬರ್ತಾರಲ್ಲ, ಅಷ್ಟು ಸಾಕು ನನಗೆ. ಹಾಗೆ ನಾನು ದನಗಳನ್ನು ನೀರು ಕುಡಿಸ್ಲಿಕ್ಕೆ ಕರ್ಕೊಂಡು ಬಂದೆ. ಅಮ್ಮನಾಗೆ ಬಿಟ್ಟಿದ್ದೆ. ಹಾಗೆ ಇನ್ನು ನೀರೆಲ್ಲ ಕುಡಿಸಿ ಇಬ್ಬರು ನೀರು ಕುಡಿದು ಸಮಾಧಾನಾಗಿ ಆದಮೇಲೆ ಇಬ್ಬರನ್ನು ಕಟ್ಟಿ ಹಾಕಿ ಹೋಗಿ ಊಟ ಮಾಡೋದು. ಸಾಂಬಾರೆಲ್ಲ ಮಾಡಿಟ್ಟು ಬಂದೆ ಮನೆಯಲ್ಲಿ. ಹಾಲು ಕುಡಿಯೋದು ಎಷ್ಟು ಸಮಯದಿಂದ ಹಾಲು ಕುಡಿಸ್ತಾಳೆ ಗೊತ್ತುಂಟ ಇವಳು. ಈಗ ಡೈರಿಗೆ ಕೊಡಲಿಕ್ಕೆ ಹಾಲಿಲ್ಲ ನಮಗೆ. 1.5 ಲೀಟ್ರಷ್ಟು ಸಿಗ್ತದೆ ಬೆಕ್ಕಿಗೆ ಮನೆಗೆ ಅಂತ ಹೇಳಿ ಆಗುವಾಗ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತು ಇವಳಿಗೆ ಸಹ 4 ತಿಂಗಳು ಆಯ್ತಲ್ಲ ಪ್ರೆಗ್ನೆಂಟ್ ದನ. ಹಾಗಾಗಿ ಹಾಲು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು 6 ತಿಂಗಳಾದಮೇಲೆ ಹಾಲು ಕರೀಲಿಕ್ಕಿಲ್ಲ. ಹಾಗೆ ನೀವೆಲ್ಲ ಎಷ್ಟು ತಿಂಗಳಿಂದ ಬಿಡ್ತೀರಿ ಅಂತ ಹೇಳಿ. ಮುಂಚೆ ಅಮ್ಮ ಎಲ್ಲ ಇರುವಾಗ 7 ತಿಂಗಳೆಲ್ಲ ಕಳೀತಿತ್ತು ಹಾಲು ಕರೆಯುವಾಗ, ಬಿಡಲಿಕ್ಕೆ ಆಗುವಾಗ. ನಾನು ಸ್ವಲ್ಪ ಬೇಗನೆ ಬಿಡ್ತೇನೆ ಹಾಲು ಕರೆಯೋದು. ಹಾಗೆ ದನಗಳನ್ನು ನೀರು ಕುಡಿಸಿ ಕರ್ಕೊಂಡು ಬಂದೆ. ಇಲ್ಲಿ ಅಬ್ಳುಕದ್ದು ಮರ ಉಂಟು, ನಾವು ಹೇಳ್ತೀವಲ್ಲ ಅಪ್ಪಿಕಾಯಿ ಅಂತ. ತುಂಬ ಸಿಹಿಯಾಗಿರುವಾಗೆ ಅನ್ನಿಸ್ತದೆ. 2 ಉಂಟು ಕೆಳಗಡೆ, ಇನ್ನಿಲ್ಲ ಇದರಲ್ಲಿ. ಹಾಗೆ ನಿನ್ನೆ ಅಕ್ಕನೊಟ್ಟಿಗೆ ಹುಳಿ ಮಾವಿನಕಾಯಿ ಮತ್ತು ಅದೇ ಅಬ್ಳುಕ ಮತ್ತು ಜ್ಯೂಸ್ ಇಂಥದ್ದೆಲ್ಲ ಕುಡಿದ್ರುಂಟಲ್ಲ, ಗಂಟ್ಲು ನೋವು ಸ್ಟಾರ್ಟಾಗಿ ಈಗ ಎಂತ ತಿನ್ನಲಿಕ್ಕಲ್ಲ. ಇದೊಂದು ತಿನ್ನು ಅಂತ, ಯಾಕಂದರೆ ಇನ್ನು ಸೀಸನ್ ಮುಗಿದ್ರೆ ಮತ್ತೆ ಸಿಗೋದಿಲ್ಲ ತಿನ್ನಲಿಕ್ಕೆ. ಹಾಗೆ ನಿಮಗೆ ಕೊಯ್ದು ತೋರಿಸ್ತೇನೆ. ಡಾರ್ಕ್ ಮೆರೂನ್ ಉಂಟಾಯ್ತಾ, ನೋಡಲಿಕ್ಕೆ ಖುಷಿ ಅನ್ನಿಸ್ತಾ ಉಂಟು. ಹಾಗೆ ಇನ್ನು ಕೆಳಗಡೆ ಇಲ್ಲ, ಮೇಲೆ ಇರೋದು. ಹಾಗೆ ಕೆಳಗಿರೋದು ಹಣ್ಣೆಲ್ಲ ಮುಗೀತು. ಈ ವರ್ಷದ್ದು ಅಬ್ಳುಕದ್ದು ಸೀಸನ್ ಮುಗೀತು ಅಂತ ಹೇಳ್ಬೋದು. ಇನ್ನೊಂದು ಮರ ಉಂಟಲ್ಲಿ, ಅದನ್ನೆಲ್ಲ ಕೆಲವರೆಲ್ಲ ಬಂದು ಹೊಡೆದು ಬಡ್ದು ಎಲ್ಲ ಸಹ ಬೀಳಿಸಿ ಹಾಕಿದ್ದಾರೆ. ಹಾಗೆ ಇದರದ್ದು ಲೊಕೇಶನ್ ಎಲ್ಲಿ ಉಂಟು ಅಂತ ಹೇಳೋದಿಲ್ಲ, ಯಾಕಂದರೆ ಈ ಮರಕ್ಕೆ ಸಹ ಬಂದು ಹೊಡಿತಾರೆ ಮತ್ತು. ಹಾಗೆ ಮುದ್ದು ಕಾಜು ದೂರ ಹೊರಟದ್ದು ಬತ್ತಿ. ನಾನು ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ. 3 ಗಂಟೆ ಚಾಯ್ ಆಯಿತು. ಹಾಗೆ ಗೇಟ್ ಹತ್ರ ತಲುಪುವಾಗ ಇವ ಓಡಿ ಬಂದ, ನಾನು ಸಹ ಬರ್ತೇನೆ ಅಣ್ಣು ಅಂತೇಳಿ. ಹುಷಾರಾಗಿದ್ದಾನೆ ನನ್ನ ಕಜ್ಜು. ಈಗ ಒಂದು 5% ಉಂಟು ಹುಷಾರಾಗಲಿಕ್ಕೆ, ಬಾಕಿ ಪೂರ್ತಿ ಹುಷಾರಾಗಿದ್ದಾನೆ. ಸ್ವಲ್ಪ ಸೊರಾಗಿದೆ ಅಲ್ಲ ನನ್ನ ಕಜ್ಜು. ಕಜ್ಜು ಇಲ್ಲಿ ನೋಡು. ಕಜ್ಜು ಮುದ್ದು ಕಜ್ಜು. ಆಯಿತು, ನಾನು ದನ ಕರ್ಕೊಂಡು ಬರ್ತೇನೆ, ನೀನು ಇಲ್ಲೇ ಕಾಯ್ತಾ ಇರು ಆಯಿತಾ. ನಾನು ದನ ಕರ್ಕೊಂಡು ಬಂದರೆ ಹೆದರಿಕೆ ಆಗ್ತದೆ ಅವನಿಗೆ. ಅವರಷ್ಟು ದೊಡ್ಡವರು ಬರುವಾಗ ಎಲ್ಲಾದರೂ ಓಡ್ತಾನೆ. ಮತ್ತು ಇವ ಇಲ್ಲಿ ತನಕ ಬಂದಿದ್ದಾನೆ ಕರ್ಕೊಂಡು ಹೋಗ್ಲಿಕ್ಕೆ ಸಹ. ನಾನು ಹೇಳಿದ್ದೆ ಅಲ್ಲೇ ನಿಲ್ಲು, ಮನೆ ಹತ್ರ ನಿಲ್ಲು ಅಂತ. ಇಲ್ಲಿ ಇನ್ನು ಈ ಕೊಕ್ಕರೆ ಉಂಟಲ್ಲ ಇವಳ ಮೇಲೆ, ಅದನ್ನು ಹಿಡಿಲಿಕ್ಕೆ ಟ್ರೈ ಮಾಡೋದು. ಅದಾಗ್ತದೆ, ಅದು ಆಗೋದಿಲ್ಲ. ಮತ್ತು ಈ ಬಳ್ಳಿಯನ್ನು ಹಿಡಲಿಕ್ಕೆ ನೋಡೋದು, ಬಳ್ಳಿ ಹೋಗ್ತಾ ಇರ್ತದಲ್ಲ. ಕಾಜು ಎಂತಕ್ಕೆ ಬಂದದಣ್ಣ ನೀನು? ಅವಳನ್ನು ಕರ್ಕೊಂಡು ಬಂದೆ ಅಲ್ಲ, ಹಾಗೆ ಅಪ್ಪ ಬಳ್ಳಿ ದಿಂಡು ಕೊಚ್ತಾ ಇದ್ದಾರೆ. ಇದು ಕದಳಿದ್ದು, ನಿನ್ನೆ ಅಕ್ಕ ಸ್ವಲ್ಪ ಕೊಂಡೋದ್ಲು ಹಣ್ಣು ಮಾಡಿ ತಿನ್ನಲಿಕ್ಕೆ. ಹಾಗೆ ಅದರದ್ದೊಂದು ದಿಂಡು ಇತ್ತು, ಅದನ್ನು ಅಪ್ಪ ತೆಕ್ಕೊಂಡು ಬಂದು ಈಗ ಕೊಚ್ಚುತ್ತಾ ಇದ್ದಾರೆ. ತೆಕ್ಕೊಂಡು ನಾನು ಬಂದೆ, ಅಪ್ಪ ಕಡ್ದು ಕೊಟ್ಟು ಇವರು ಕಾಯ್ತಿದ್ದಾರೆ. ಅವಳು ನೋಡಿ, ಅವಳು ಸಹ ಕಾಯ್ತಿದ್ದಾಳೆ. ಹಲೋ, ಏನಮ್ಮ? ಈಗ ಕೊಡುದೆ 1 ನಿಮಿಷ ಅಷ್ಟೇ.
ನಾನು ಮೊನ್ನೆ ಮಾವಸಿದ ಮನೆಯದು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ, ಹಾಗೆ ನನ್ನ ಅಕ್ಕ ಎಲ್ಲರದ್ದು ಸಾಧಾರಣ ಗೃಹ ಪ್ರವೇಶದ್ದು ಆಲ್ಮೋಸ್ಟ್ ಎಲ್ಲ ವೀಡಿಯೋ ಹಾಕಿದ್ದಾಳೆ. ಅವಳು ಅದನ್ನೇ ಕಂಟಿನ್ಯೂ ಪಾರ್ಟ್ ಮಾಡ್ತಿದ್ದಾಳೆ. ನನಗೆ ಅಷ್ಟು ನಾನು ಡೈಲಿ ವ್ಲಾಗ್ ಮಾಡೋದಲ್ಲ, ಹಾಗಾಗಿ ಒಂದು ದಿವಸದ ವ್ಲಾಗಲ್ಲೇ ಮುಗಿಸಿದ್ದೇನೆ. ಮತ್ತು ಜಾಸ್ತಿ ವ್ಲಾಗ್ ಮಾಡಲಿಲ್ಲ. ನಾನು ಸ್ವಲ್ಪ ಹೆಲ್ಪಿಗೆಲ್ಲ ಹೋಗಿದ್ದೆ, ಮತ್ತು ಫೋನ್ ಇಟ್ಕೊಂಡಿರಲಿಕ್ಕೆ ಸಹ ಆಗಲಿಲ್ಲ ನನಗೆ. ಹಾಗೆ ಈಗ ಅನಿಸ್ತದೆ ನಾನು ಕೆಲವರನ್ನೆಲ್ಲ ವ್ಲಾಗ್ ಮಾಡಬೇಕಿತ್ತು, ಅವ್ರದ್ದು ಹತ್ತಿರದಿಂದ ವೀಡಿಯೋ ಎಲ್ಲ ತೆಗಿಬೇಕಿತ್ತು. ಯಾಕೆ ಗೊತ್ತುಂಟ, ನನ್ನ ಅಪ್ಪ ಅವ್ರು ಬಂದಿದ್ರಾ, ಇವ್ರು ಬಂದಿದ್ರಾ, ಅವ್ರು ಯಾರು ಇವ್ರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನನ್ನದರಲ್ಲಿ ಅವ್ರು ಯಾರು ಸಹ ಇಲ್ಲ, ನನಗೆ ಅವ್ರು ಯಾರು ಪರಿಚಯ ಸಹ ಇಲ್ಲ. ನಾನು ಎಷ್ಟೋ ವರ್ಷದ ನಂತರ ಹೋದಲ್ಲ, ಅವರು ಪರಿಚಯ ಮಾಡ್ಕೊಂಡು ಮಾತಾಡಿಸಿದ್ರು, ಸುಮಾರು ಜನ ಮಾತಾಡಿಸಿದ್ರು. ಪುಚ್ಚಕ್ಕನ ವೀಡಿಯೋದಲ್ಲೆಲ್ಲ ಉಂಟು, ಅದನ್ನು ಪಾಸ್ ಮಾಡಿ ಅಪ್ಪನಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವರಿಗೆ ಗೊತ್ತು ಸಹ ಆಗೋದಿಲ್ಲ. ನಾನಾದರೆ ಹತ್ತಿರ ಹೋಗಿ ಇವರದ್ದು ಅವರು ಇವರು ಅಂತ ಹೇಳಿ ವಿಡಿಯೋ ಮಾಡ್ತಿದ್ರೆ ಅಪ್ಪನ ಸಹ ಸುಮಾರು ವರ್ಷಗಳಿಂದ ನೋಡಿದವರನ್ನು ನೋಡಿದಾಗ ಆಗ್ತಿತ್ತು ಅಂತ ಅನಿಸ್ತಾ ಉಂಟು ನನಗೆ. ನನಗೆ ಸ್ವಲ್ಪ ಅದೊಂದು ಸ್ವಲ್ಪ ಬೇಜಾರಂತ ಅನಿಸಿತ್ತು. ಹಾಗೆ ಅಂತೇಳಿ ನನಗೆ ಸಹ ಪರಿಚಯ ಇಲ್ಲ. ಸಿಕ್ಕದವರನ್ನೆಲ್ಲ ವೀಡಿಯೋ ಮಾಡಿದರೆ ಅವ್ರದ್ದು ಪರ್ಮಿಷನ್ ಉಂಟು, ಅವ್ರಿಗೆ ಇಷ್ಟ ಉಂಟಾ ಇಲ್ವ ಅಂತ ಅದು ಸಹ ಗೊತ್ತಿಲ್ಲಲ್ಲ. ಹಾಗೆ ಅಕ್ಕಂದು ವೀಡಿಯೋ ಎಲ್ಲ ಪಾಸ್ ಮಾಡಿ ತೋರಿಸೋದು, ಇದು ಅವರು, ಇದು ಇವರು, ಇದು ಅವರ ಹೆಂಡತಿ, ಇದು ಅವ್ರ ಮಕ್ಕಳು, ಅವ್ರು ಅಲ್ಲಿಂದ ಬಂದದ್ದು ಇಲ್ಲಿಂದ ಬಂದದ್ದು ಅಂತ. ದೊಡ್ಡಕ್ಕ ಸಹ ನಿನ್ನೆ ವೀಡಿಯೋ ಎಲ್ಲ ಪಾಸ್ ಮಾಡಿ ಇದು ಅವ್ರು ಇವರು ಅಂತ ಅಪ್ಪನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು. ನನಗೆ ಗೊತ್ತಿಲ್ಲ. ದೊಡ್ಡಕ್ಕ ಅಕ್ಕ ಎಲ್ಲ ಉಂಟಲ್ಲ, ಅಲ್ಲೇ ಚಿಕ್ಕ ಇರುವಾಗ ಅಲ್ಲೇ ಇದ್ದದ್ದು. ತಿಂಗಳೆಲ್ಲ ನಿಲ್ತಿದ್ರಂತೆ ಅಲ್ಲಿ. ನಮಗೆಲ್ಲ 4-5 ದಿವಸ ನಿಲ್ಲಲಿಕ್ಕೆ ಆಪರ್ಚುನಿಟಿ ಸಿಗ್ತಿದ್ದದ್ದು ಅಷ್ಟೇ. ಹಾಗೆ ಮಲ್ಬೇರಿ ಗಿಡದಲ್ಲಿ ದೊಡ್ಡದೊಂದು ಮಲ್ಬೇರಿ ಆಗಿದೆ. ನಾನು ಸಹ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಲ್ಬೇರಿ ನೋಡೋದಾಯ್ತಾ. ಇನ್ನಿಲ್ಲಿ ಅದನ್ನು ಕೆಳಗೆ ಮಾಡಿ ತೋರಿಸ್ತೀನಿ. ಈಗ ಅದು ಹೈಟ್ ಆಗಿದೆ, ಅದನ್ನು ಕಟ್ ಮಾಡಬೇಕು. ಅದರಲ್ಲಿ ಒಂದು ಬೇರಿ ಇತ್ತು, ಅದಕ್ಕೋಸ್ಕರ ನಾನು ಉಂಟಲ್ಲ ಇಲ್ಲಿ ತನಕ ಕಟ್ ಮಾಡದೆ ಇಟ್ಟದ್ದು. ನೋಡಿ ಇದು ಎಷ್ಟು ದೊಡ್ಡದು ಉಂಟು ಅಂತ. ಒಂದು ನಿಮಿಷ ಆಯಿತಾ, ಈಗೊಳ್ಳಿ ಎಷ್ಟು ದೊಡ್ಡದು ಉಂಟಿದು, ತುಂಬ ದೊಡ್ಡದು ಉಂಟಿದು. ಮತ್ತು ನಾಳೆ ಬೆಳಿಗ್ಗೆ ತನಕ ಕಾದರೆ ಬಿತ್ತು ಗಣಿಗೆ ಅಂತ ಹೇಳಿ ಇಡಲಿಕ್ಕೆ ಕಾದರೆ ಅದು ಇದು ಇವರಿಗೇ ತೆಗ್ದದ್ದು. ನಾನಿವಾಗ ಆಫೀಸಿಂದ ಬಂದಾಗ ತಿನ್ಬೋದು. ಬೆಳಿಗ್ಗೆ ಇಟ್ಟರೆ ಹಕ್ಕಿಗಳೆಲ್ಲ ತೂತು ಮಾಡಿ ಏನೋ ಮಾಡಿ ಹಾಳು ಮಾಡಿ ಹೋಗ್ತದೆ. ಅದಕ್ಕೆ ಎಷ್ಟು ದೊಡ್ಡದುಂಟು ನೋಡಿ. ಫಸ್ಟ್ ಟೈಮ್ ಇಷ್ಟು ದೊಡ್ಡದಾದ್ದು. ಹಾಗೆ ಇನ್ನು ಗೆಲ್ಲು ಕಟ್ ಮಾಡ್ಬೋದು. ಆ ಗೆಲ್ಲಲ್ಲಿ ಇದ್ದದ್ದು ಒಂದು, ಅದಕ್ಕೋಸ್ಕರ ನಾನು ಸುಮ್ಮನೆ ಮೊನ್ನೆಯಿಂದ ಕಾಯ್ತಿದ್ದೆ ಹಣ್ಣಾಗಲಿ ಅಂತ. ಕಾಜು ನೋಡಿದ್ದಿ ಇಲ್ಲಿ, ಕಾಜು ಎಂತ ಇದು ಕಲರ್ ನೋಡಿ ಹೇಗೆ ಆಗ್ತದೆ ಅಂತ. ಮಲ್ಬೇರಿದು ಕೈಯಲ್ಲಿ ಅಷ್ಟು ಸಿಹಿ ಇರ್ತದೆ ಇದು ಕಾಜು. ಈಗ ನೋಡಿ ನನ್ನ ಮುದ್ದು ಕಾಜು ಎಲ್ಲ ಕಡೆ ಬರ್ತಾನೆ. ಮತ್ತು ಒಬ್ಬರು ಯಶೋಧ ಶೆಟ್ಟಿ ಅಂತ ಕಮೆಂಟ್ ಮಾಡ್ತಿರ್ತಾರೆ ನನ್ನ ಕಾಜು ಬಗ್ಗೆ. ಅವರಿಗೆ ಭಾರಿ ಇಷ್ಟ ನನ್ನ ಕಾಜು ಅಂತ ಹೇಳಿದರೆ. ಅಪ್ಪ ನಂದು ಓಲ್ಡ್ ವೀಡಿಯೋಸ್ ನೋಡ್ತಾ ಇದ್ದಾರೆ, ವ್ಲಾಗ್. ಅದು 2023ರಲ್ಲಿ. ಫಾಲ್ಸಿಗೆ ಹೋಗಿ ಅದು ಸ್ವಲ್ಪ ನೋಡಿ, ನಾವು ಫಸ್ಟ್ ಟೈಮ್ ಹೋಗ್ತಿದ್ವಿ ಫಾಲ್ಸಿಗೆ. ಹಾಗೆ ಭಾವನ ಕಾರಲ್ಲಿ 2023ರ ವ್ಲಾಗ್ ಇದು. ಅಪ್ಪ ಇವಾಗ ನೋಡ್ತಿದ್ದಾರೆ ಮಕ್ಕಳು ಎಂತ ಮಾಡ್ತಾರೆ, ಎಲ್ಲಿಗೆ ಹೋದ್ದು ಎಂತ ಅಂತೆಲ್ಲ ನೋಡ್ತಾ ಇದ್ದಾರೆ ಇವಾಗ.